ಇದೇ ರೀತಿಯ ಹೇಳಿಕೆಗಳು ಈಗ ನಾವು ಲೈವ್ ನಲ್ಲಿ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ವಿ. ಎಕ್ಸ್ಕ್ಲೂಸಿವ್ ಕೂಡ ರಿಪಬ್ಲಿಕ್ ಕನ್ನಡದ್ದು. ಮುಖ್ಯಮಂತ್ರಿಗಳ ಗೃಹ ಕಚೇರಿಗೆ ಬಂದಿದ್ದಾರೆ, ಶರಣಾಗಿದ್ದಾರೆ, ಆ ಪ್ರಾಸೆಸ್ ನಡೀತಾ ಇದೆ, ಅವ್ರನ್ನೆಲ್ಲ ಮಾತನಾಡಿಸ್ತಿದ್ದಾರೆ, ಆ ದೃಶ್ಯಗಳನ್ನ ಗಮನಿಸ್ತಿದ್ವಿ. ಬಟ್ ಅನುಮಾನ ಯಾಕೆ ಬರುತ್ತೆ ಅಂದ್ರೆ, ಮಹೇಶ್ ಜಿ, ನಾನು ಪ್ರಶ್ನೆ ಕೇಳಿ ಮತ್ತೆ ನಿಮ್ಮ ಅಭಿಪ್ರಾಯವನ್ನ ಪಡ್ಕೊಳ್ತೇನೆ. 7.5 ಲಕ್ಷ ಪ್ಯಾಕೇಜ್ ಎ ಕ್ಯಾಟಗರಿ ನಕ್ಸಲರಿಗೆ, 5 ಲಕ್ಷ ಪ್ಯಾಕೇಜ್ ಬಿ ಕ್ಯಾಟಗರಿ ನಕ್ಸಲರಿಗೆ, 4 ಲಕ್ಷ ಪ್ಯಾಕೇಜ್ ಸಿ ಕ್ಯಾಟಗರಿ ನಕ್ಸಲರಿಗೆ. ಅದಾದ ನಂತರವೂ ಕೂಡ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆ ಮಾಡೋದು, ಬೇಲ್ ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡೋದು ತಪ್ಪಲ್ಲ. ಆದ್ರೆ ಕೇವಲ ಇದಿಷ್ಟು ಪ್ಯಾಕೇಜ್ ಅನ್ನ ಗಮನಿಸಿಯೇ ಹಾಗೆ ಮುಖ್ಯಮಂತ್ರಿಗಳು ಕರೆದ್ರು ಒಂದು ಮಾತ್ರಕ್ಕೆ ಬಂದು ಬಿಟ್ರಾ ಅನ್ನೋ ಅನುಮಾನ ಸುನಿಲ್ ಕುಮಾರ್ ಅವ್ರಿಗೆ ಬಂದಿದ್ಯಾಕೆ ನೋಡಿ. ಒಂದು ಸ್ಪಷ್ಟ ಮಾಡ್ತೇನೆ, ಮಾನ್ಯವರ ಅಮಿತ್ ಶಾ ಅವರು 2026ಕ್ಕೆ ಭಾರತ ನಕ್ಸಲ್ ಮುಕ್ತ ಭಾರತ ಮಾಡಬೇಕು ಅಂತ ನಮ್ದು ಪ್ರಯತ್ನ ಮತ್ತೆ ಆ ದಿಕ್ಕಿನಲ್ಲಿ ನಡೀತಾ ಇದೆ. ಕಳೆದ 10 ವರ್ಷಗಳಲ್ಲಿ ಬಹಳ ದೊಡ್ಡ ರೀತಿ ಒಳಗಡೆ ಈ ನಕ್ಸಲರನ್ನ ಹತ್ತಿಕ್ಕತಕ್ಕಂಥ ಆ ನಕ್ಸಲ್ ಚಳವಳಿಯನ್ನ ಅಂತ್ಯ ಮಾಡುವಂತ ಪ್ರಯತ್ನವನ್ನ ನಾವು ಮಾಡಿದ್ದೀವಿ. ಕರ್ನಾಟಕದ ಈ ಪ್ರಯತ್ನ ಒಂದು ಕಡೆ ಇಟ್ಕೊಳ್ಳೋಣ. ಕ್ಷಮೆ ಇರಲಿ, ಪರಮೇಶ್ವರ್ ಅವರು ಮಾತನಾಡ್ತಿದ್ದಾರೆ ಅನ್ನೋ ಮಾಹಿತಿ ಬಂತು ಈ ಸರೆಂಡರ್ ಪ್ರೋಸೆಸ್ ಆದ ನಂತರದಲ್ಲಿ. ಬಹಳ ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿಗಳ ಏನು ಕರೆಗೆ ಹೋಗೊಟ್ಟು ಸ್ಪಂದಿಸಿದ್ದಾರೆ. 6 ಜನರು ಕೂಡ ಇವತ್ತು ಇಲ್ಲಿ ಶರಣಾಗತರಾಗಿದ್ದಾರೆ ಅನ್ನೋದನ್ನ ಇವತ್ತು ತಾವೆಲ್ಲ ಗಮನಿಸ್ತೀರಿ ಅನ್ಕೊಳ್ತೇನೆ. ಅದರ ಜೊತೆಯಲ್ಲಿ ಎಲ್ಲ ವಿಚಾರಗಳನ್ನು, ಸಂಬಂಧಪಟ್ಟಂತ ವಿಚಾರಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ತಮಗೆ ಉದ್ದೇಶಿಸಿ ಮಾತನಾಡ್ತಾರೆ ಮತ್ತು ಮುಂದಿನ ಪ್ರಕ್ರಿಯೆ ಏನು ಅನ್ನೋದನ್ನು ಕೂಡ ನಾವು ಮುಂದೆ ಅದನ್ನು ತಿಳಿಸ್ತೇವೆ. ವಿಚಾರಗಳನ್ನು, ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ತಮಗೆ ಉದ್ದೇಶಿಸಿ ಮಾತನಾಡ್ತಾರೆ ಮತ್ತು ಮುಂದಿನ ಅಲ್ಲಿಗೆ ಸಂಪೂರ್ಣ ಕ್ರೆಡಿಟ್ ಅನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಪ್ಪಿಸ್ತಾ ಇದ್ದಾರೆ, ಸಮರ್ಪಿಸ್ತಿದ್ದಾರೆ ಗೃಹ ಸಚಿವರು. ನಾನು ಇದನ್ನ ಯಾಕೆ ಹೇಳ್ತಿದ್ದೀನಿ ಅನ್ನೋದಕ್ಕೆ ಮುಂದಿನ ಹಂತದಲ್ಲಿ ಅದು ಕ್ಲಾರಿಫಿಕೇಶನ್ ಕೂಡ ಕೊಡ್ತೀನಿ. ಬಟ್ ಮುಖ್ಯಮಂತ್ರಿಗಳಿಗೆ ಸಮರ್ಪಣೆ ಪ್ರಶ್ನೆ ಇರ್ತಕ್ಕಂಥದ್ದು, ಕಳೆದ ಹೋದ ವಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶರಣಾಗತ ಆಗ್ರಿ ಅಂತ ಹೇಳಿದ್ರು. ಏನು ನಕ್ಸಲ್ವಾಡಿಲಿ ಈ ನಕ್ಸಲ್ ಚಳವಳಿ ಚಾರು ಮಜುಮ್ದಾರ್ ಶುರು ಮಾಡಿದ್ರು. ಬಹುಶಃ ಇವತ್ತು ಅವ್ರ ಆತ್ಮಕ್ಕೋ ಇಲ್ಲ ಸಿದ್ದರಾಮಯ್ಯನವ್ರ ಪ್ರಯತ್ನದಿಂದನೋ ಗೊತ್ತು. ಇಲ್ಲಿ ಸಂಗತಿ ಇರ್ತಕ್ಕಂಥದ್ದು, ಈ ಯಾರು ನಕ್ಸಲರು ಅಂತ ಈ ವಿಚಾರಧಾರೆ ಸೈದ್ಧಾಂತಿಕವಾಗಿ ಬಹುಶಃ ಸಿದ್ದರಾಮಯ್ಯನವ್ರಿಗೆ ಅವರ ಹೋರಾಟ, ಅವರ ಬೆಳೆದಂತ ರೀತಿ ಮತ್ತೆ ಇವೆಲ್ಲವೂ ನೋಡಿದಂಥ ಸಂದರ್ಭದಲ್ಲಿ ತಥಾಕಥಿತ ಈ ವ್ಯಕ್ತಿಗಳು ಅವರ ಸುತ್ತುವರೆದ ರಾಜಕೀಯ ಜೀವನದ ಪಾತ್ರದ ಒಳಗಡೆ ಇದ್ದಂಥವ್ರು. ನಾನು ಮೈಸೂರಿನಲ್ಲಿ ಬಹಳ ಹತ್ರದಲ್ಲಿ ನೋಡಿದಂಥವ್ರು. ಯಾರೆಲ್ಲ ಪ್ರಗತಿಪರರ ಹೆಸರಲ್ಲಿ, ವಿಚಾರವಾದಿಗಳ ಹೆಸರಲ್ಲಿ, ಒಂದಷ್ಟು ನಾಸ್ತಿಕರು, ಈ ತರ ಈ ನಕ್ಸಲರ ವಿಚಾರಧಾರೆಯನ್ನ ಪೋಷಣೆ ಮಾಡ್ತಕ್ಕಂಥ ವ್ಯಕ್ತಿಗಳ ಜೊತೆ ಸಿದ್ದರಾಮಯ್ಯನವರ ಅವಿನಾಭಾವ ಸಂಬಂಧ. ಅದು ಇವತ್ತಿಂದ ಅಂತಲ್ಲ, ಕಳೆದ ಹಲವು ದಶಕಗಳ ಕಾಲ ಅವಿನಾಭಾವ ಸಂಬಂಧ ಇವತ್ತು ಒಳ್ಳೆದೇ ಆಯ್ತು. ನಕ್ಸಲ್ ಇದು ಇವತ್ತು ಯಾಕಾಯ್ತು ಪ್ರಶ್ನೆ ಇರ್ತಕ್ಕಂಥದ್ದು, ಇವತ್ತು ಯಾಕಾಯ್ತು ಅಂತೇಳಿ. ಇದು ಯಾವ ಚಳುವಳಿ ಒಂದು ದೇಶದ ಸಂವಿಧಾನದ ವಿರುದ್ಧ, ವ್ಯವಸ್ಥೆಯ ವಿರುದ್ಧ ಯಾವ ಹೋರಾಟವನ್ನ ಮಾಡುವಂತ ಈ ನಕ್ಸಲರು ಇವತ್ತು ಅನೇಕ ನಕ್ಸಲಿಗರ ಮುಖವಾಡ ಹಾಕೊಂಡಂತ ವ್ಯಕ್ತಿಗಳು. ನಮಗೆ ಯಾಕೆ ಆತಂಕ ಅಂತಂತಂದ್ರೆ, ಕಳೆದ 10 ವರ್ಷಗಳಲ್ಲಿ ಈ ದೇಶದ ಒಳಗಡೆ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳು, ಆ ವ್ಯಕ್ತಿಗಳು, ತಥಾಕಥಿತ ವ್ಯಕ್ತಿಗಳು ಈ ಏನು ಒಂದು ಮಾಸ್ಕ್ ಅಂತ ಇದೆಯಲ್ಲ ಹಾಕೊಂಡಿದಾರಲ್ಲ, ಮುಖವಾಡ ಹಾಕೊಂಡಿದಾರಲ್ಲ, ಆ ಮುಖವಾಡ ಎಲ್ಲರೂ ಕೂಡ ಅರ್ಬನ್ ನಕ್ಸಲರು. ನಮಗೆ ಈ ಇಡೀ ಪ್ರಕರಣ ನೋಡಿದಂತ ಸಂದರ್ಭದಲ್ಲಿ ಹಾಗಾದ್ರೆ ವಿಕ್ರಮ್ ಗೌಡಂಗೆ ಯಾಕೆ ಇವರು ಎನ್ಕೌಂಟರ್ ಮಾಡ್ರು? ಅವ್ರು ವಿಕ್ರಮ್ ಗೌಡಂಗೆ ಯಾಕೆ ಅವಕಾಶವೇ ಕೊಡ್ಲಿಲ್ಲ ಶರಣಾಗತಿ ಆಗ್ಲಿಕ್ಕೆ? ವಿಕ್ರಮ್ ಗೌಡ ನಾನು ಶರಣಾಗತಿ ಆಗ್ತೀನಿ ಅಂತ ಕೇಳ್ಕೊಂಡಾಗ ಅವರನ್ನ ಎನ್ಕೌಂಟರ್ ಮಾಡ್ತೀನಿ. ನಾನು ಪೊಲೀಸರ ಮನಸ್ಥೈರ್ಯವನ್ನ ಕುಂದ ಕೆಲಸ ಮಾಡ್ತಿಲ್ಲ ನಾನು. ಆದ್ರೆ ಪ್ರಶ್ನೆ ಇರ್ತಕ್ಕಂಥದ್ದು, ಕರ್ನಾಟಕದ ಒಳಗಡೆ ಇಷ್ಟೊಂದು ದೊಡ್ಡ ವ್ಯಾಪಕವಾದಂತ ಭ್ರಷ್ಟಾಚಾರ, ಬಾಣಂತಿಯರ ಸಾವುಗಳು, ಬೇರೆ ಬೇರೆ ಸಂಗತಿಗಳು, ಅವರ ಒಳಗಡೆ ನಡೀತಾ ಇರ್ತಕ್ಕಂಥ ಆಂತರಿಕ ಕ್ಷೋಭೆ, ಪರಸ್ಪರ ಬಣಗಳ ಬಡಿದಾಟ, ಇವೆಲ್ಲವೂ ಡೈವರ್ಟ್ ಮಾಡಬೇಕು ಅಂತೇಳಿ ಇದು ನ್ಯಾಯಾಧೀಶರ ಮುಂದೆ ಮಾಡುವಂತ ಪ್ರಕ್ರಿಯೆ. ಮುಖ್ಯಮಂತ್ರಿಗಳಲ್ಲ, ಹಿಂದೆ ಪೂಲನ್ ದೇವಿ, ಚಂಬಲ್ ಕಣಿವೆ ಡಕಾಯಿತರುಗಳು ಅವತ್ತಿನ ಮುಖ್ಯಮಂತ್ರಿಗಳ ಮುಂದೆ ಮಾಡಿದ್ರೆ ಏನೋ ದೊಡ್ಡ ಸಾಧನೆ ಅಂತ, ಇವತ್ತಿದು ನ್ಯಾಯಾಧೀಶರ ಮುಂದೆ ಮಾಡುವಂತ ಪ್ರಕ್ರಿಯೆ. ಮೋರ್ ಓವರ್ ಇದರಲ್ಲಿ ನಮ್ಗೆ ಆತಂಕ ಏನಂತಂದ್ರೆ, ಯಾರನ್ನ ಕಾಡಿನಿಂದ ಇವ್ರು ಕರ್ಕೊಂಬಂದ್ರು, ನಾನು ಸಿದ್ದರಾಮಯ್ಯನವ್ರ ಹತ್ರ ಮನವಿ ಮಾಡ್ಕೊಳ್ತೇನೆ, ತಮ್ಮ ಮಾತನ್ನ ಬಹಳ ಇವರು ಯಾರು ನಕ್ಸಲರು, ಭ್ರಷ್ಟಾಚಾರ, ಹಾಗೆ ಭ್ರಷ್ಟರು ಇದಾರಲ್ಲ,
ತಮ್ಮ ಪಕ್ಷದೊಳಗಡೆ ಭ್ರಷ್ಟರು ಮೋಸ ಮಾಡಿದಂಥವ್ರು ಲೂಟಿ ಮಾಡಿದವರಲ್ಲ ಅವ್ರಿಗೆಲ್ಲ ವಾಪಸ್ ಕೊಡಿ ಅಂತ ಕೇಳಿ, ವಾಪಸ್ ಕೊಡಿ ಅಂತ ಹೇಳಿ ಶುರು ಮಾಡ್ತೀವಿ ಅಂತ ತನಿಖೆ ಇಲ್ಲಿ ಕೇಳಿ, ವಾಪಸ್ ಕೊಡಕ್ಕೆ ಹೇಳಿ ಅವ್ರಿಗೆ, ವಿನಂತಿ ಮಾಡಕ್ಕೆ ಹೇಳಿ ಅವ್ರಿಗೆ, ಅಂತ ಹೇಳಿ ನಾನು ಅವ್ರಿಗೆ ವಿನಂತಿ ಮಾಡಕ್ಕೆ ಹೇಳಿ ಅವ್ರಿಗೆ. ಸುಂದರ್ ಸರ್ನ ಮಾತನಾಡ್ತೀನಿ. ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಕೂಡ ಮಾತನಾಡೋ ನಿರೀಕ್ಷೆ ಇದೆ. ಅವ್ರು ಮಾತನಾಡಿದಾಗ ಲೈವ್ ಕಟ್ ಮಾಡ್ತೀವಿ. ಬಟ್ ಸುಂದರೇಶ್ ಸರ್, ಕಂಪ್ಲೀಟ್ ಆಗಿ ಸಿದ್ದರಾಮಯ್ಯನವರಿಗೆ ಕ್ರೆಡಿಟ್ ಹೋಗ್ಲಿಕ್ಕೆ ಸಾಧ್ಯವ ಈ ವಿಚಾರದಲ್ಲಿ? ನಕ್ಸಲರ ಶರಣಾಗತಿ ಮುಖ್ಯಮಂತ್ರಿಗಳ ಕರೆಯಿಂದಾಗಿಯೇ ಆಯ್ತಾ ಅಂತ ಹೇಳಿ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಚರ್ಚೆ ಮಾಡ್ಬೇಕಾಗಿರೋದು ಏನು ಅಂತಂದ್ರೆ, ಈ ನಕ್ಸಲ್ ಚಳವಳಿಗೆ ಪೂರಕವಾದಂತ ವಾತಾವರಣ ಎಲ್ಲಿತ್ತು ಅನ್ನೋದು ಯೋಚನೆ ಮಾಡ್ಬೇಕಾಗುತ್ತೆ. ಈ ದೇಶದಲ್ಲಿರ್ತಕ್ಕಂಥ ಸಂಪತ್ತಿನ ಅಸಮಾನ ಹಂಚಿಕೆ, ಭೂಮಾಲೀಕರ ಶೋಷಣೆ, ಬಹುರಾಷ್ಟ್ರೀಯ ಕಂಪನಿಗಳು ಇವತ್ತು ಆದಿವಾಸಿಗಳ ಮೇಲೆ ನಡೆರ್ತಕ್ಕಂಥ ದೌರ್ಜನ್ಯ, ಇವೆಲ್ಲ ನಕ್ಸಲ್ ಚಳವಳಿಗೆ ಯುವಕರು ಹೋಗುವಂತ ಪ್ರೇರೇಪಣೆ ಮಾಡುತ್ತೆ. ಅದು ನಾನು ಸಮರ್ಥಿಸ್ಕೊತಾ ಇಲ್ಲ. ಆದ್ರೆ ನಮ್ದು ಅವ್ರದ್ದು ಗುರಿ ಒಂದೇ ಆಗಿದ್ರು. ನಾವು ಕಮ್ಯುನಿಸ್ಟ್ ಪಾರ್ಟಿ CPI ಸೇರಿದವರು, ಅವರು ಮಾವೋವಾದಿ ಸಂಘಟನೆಗೆ ಸೇರಿದವರು. ನಮ್ದು ಗುರಿ ಒಂದೇ ಆಗಿದ್ರು, ದಾರಿ ಬೇರೆ ಬೇರೆ ಆಗಿತ್ತು. ಇವತ್ತು ನಾನು ಬಹಳ ಸಂತೋಷ ಪಡ್ತೀನಿ. ಯಾಕೆಂದ್ರೆ ನಾವು ಒಪ್ಪಂತ ದಾರಿಗೆ ಅವ್ರು ಬರ್ತಾ ಇರೋದ್ರಿಂದ ಮೊದಲು ಅವ್ರನ್ನ ನಾನು ಸ್ವಾಗತ ಮಾಡಿ, ಇದ್ರಲ್ಲಿ ರಾಜಕೀಯದ ಪ್ರಶ್ನೆ ಬಂದ್ರೆ ಸಿದ್ದರಾಮಯ್ಯನವರೇ ಆಗಿರ್ಲಿ ಅಥವಾ ಹಿಂದಿನ ಬಿಜೆಪಿ ಸರ್ಕಾರ ಯಾರೇ ಆಗಿರ್ಲಿ, ಅವರು ಈ ನಕ್ಸಲ್ ಚಳವಳಿ ಇದ್ದಂತ ಹುಡುಗರನ್ನ ಮುಖ್ಯವಾಹಿನಿಗೆ ಕರ್ತರೋ ಪ್ರಯತ್ನ ಮಾಡಿದ್ರೆ ಅದನ್ನ ನಾವು ಸ್ವಾಗತಿಸ್ತೀವಿ. ಅದಕ್ಕೋಸ್ಕರವಾಗಿ ಅದ್ರಲ್ಲಿ ರಾಜಕೀಯ ಮಾಡೋದ್ ಬೇಡ. ನಿಜವಾದಂತ ಅವ್ರ ಆಶಯ ಏನಿತ್ತು, ಅವರು ನಾಡಿಗೆ ಬಂದಿರ್ತಕ್ಕಂಥ ಗೆಳೆಯರನ್ನ ಸ್ವಾಗತ ಮಾಡಿ ಅದ್ರಲ್ಲಿ ರಾಜಕಾರಣ ಮಾಡೋದು ಬೇಡ ಅಂತಕ್ಕಂಥದ್ದು ನನ್ನ ಅಲ್ಲ. ಬೇಡ ಅಂತ ಹೇಳಿ ನಾವು ಆಶಿಸಬಹುದು ಸುಂದರೇಶ್ ಸರ್. ಬಟ್ ಈಗ ಮುಖ್ಯಮಂತ್ರಿಗಳ ಗೃಹ ಕಚೇರಿಗೆ ಅವರನ್ನು ಕರೆಸ್ಕೊಳ್ಳೋದು, ಅಲ್ಲಿ ಕೂರಿಸ್ಕೊಂಡು ಸರೆಂಡರ್ ಮಾಡಿಸೋದು, ಇದು ರಾಜಕೀಯ ಅಲ್ವಾ? ಇದು ರಾಜಕೀಯದಲ್ಲಿ ಕ್ರೆಡಿಟ್ ತೆಗೆದುಕೊಳ್ಳೋ ಪ್ರಯತ್ನ ಅಲ್ವಾ? ಸುಂದರೇಶನ್ ಅವರೇ, ಈಗ ಒಂದು ತಮ್ಗೆ ಕಮ್ಯುನಿಸ್ಟ್ ಪಾರ್ಟಿಯ ವಕ್ತಾರಿದ್ದೀರಿ, ತಮ್ಮ ಹತ್ರ ಒಂದು ಪ್ರಶ್ನೆ ನಾನು ಬಿಜೆಪಿ ಅವನಾಗಿ ಕೇಳ್ತಾನೆ. ಈ ಪ್ರೋಸೆಸ್ ಅನ್ನ ಯಾಕೆ ಹಿಂದೆ ಮಾಡ್ಲಿಲ್ಲ? ಈ ಪ್ರಯತ್ನ ಮೆಣಸಿನಡಿ ಆಯ್ತು. ನಮ್ಮ ಮೈಸೂರಿನ ನಮ್ಮ ಸಾಕೇತ್ ರಾಜನ್ ಇದ್ರು. ನಾ ಹೇಳ್ತೀನಿ ಕೇಳಿ, ನಾನು ಹೇಳುವಂತದ್ದು, ನೀವ್ ಯಾಕೆ ವೈ ಯು ಆರ್ ನಾಟ್ ಟೇಕನ್ ಇನಿಷಿಯೇಟಿವ್ ಅರ್ಲಿಯರ್? ದಯಮಾಡಿ ಇತಿಹಾಸನ ಪುನರಾವರ್ತನೆ ಮಾಡ್ಕೊಡಿ. ಇದಕ್ಕಿಂತ ಮೊದಲೊಂದು ಪ್ರಯತ್ನ ಚಿಕ್ಕಮಗಳೂರು ನಡೆಯಿತು. ಅವಾಗ್ಲೂ ಕೂಡ ಕಾಡಿನಿಂದ ಹೊರಗಡೆ ಬಂದಿರತಕ್ಕಂಥ ನೂರ್ ಶ್ರೀಧರ್ ಆಗಿರ್ಬೋದು ಅಥವಾ ಇತರೆ ಸಂಗಾತಿಗಳು ಬಂದಿದ್ರು. ಇದು ಮೊದಲ ಪ್ರಯತ್ನ ಅಲ್ಲ. ಆದ್ರೆ ಸೈದ್ಧಾಂತಿಕವಾಗಿ ಗಟ್ಟಿ ಇರ್ತಕ್ಕಂಥ ಸಂಘಟನೆಗಳನ್ನ ನಾವು ಇಲ್ಲಿಂದ ನಿರ್ದೇಶನ ಮಾಡಕ್ ಹೋಗೋದಿಲ್ಲ. ಅಲ್ಲಿ ಕೆಲವರು ಆಗ್ಲೇ ಮುಖ್ಯವಾಹಿನಿಗೆ ಬರಬೇಕು ಅಂತ ತೀರ್ಮಾನ ಮಾಡಿದವರು ಮೊದಲೇ ಬಂದ್ರು. ಆ ನಂತರದ ದಿನಗಳಲ್ಲಿ ಇವತ್ತು ಮತ್ತೆ ಮುಖ್ಯವಾಹಿನಿಗೆ ಬರಬೇಕು ಅಂತ ತೀರ್ಮಾನ ಮಾಡಿದವರು ಇವತ್ತು ಬಂದಿದೆ. ಹಾಗಾಗಿ ಇದು ನಿರಂತರವಾದಂತ ಪ್ರಯತ್ನ ನಡೆದಿದೆ. ಆ ಪ್ರಯತ್ನದ ಭಾಗವಾಗಿ ಇವತ್ತು ಹೊರಡಬೇಕು. ಅಲ್ಲಿಗೆ ಕ್ರೆಡಿಟ್ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರಿಗೆ ಹೋಗೋಂಗಿಲ್ಲ ಅಂತ ಆಯ್ತು. ನಿರಂತರ ಪ್ರಯತ್ನದ ಭಾಗ. ಖಂಡಿತವಾಗಿಯೂ ಹಿಂದೆ ಅವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಒಂದು ತಂಡ ಹೊರಡೆ ಬಂದಿತ್ತು. ಆ ನಂತರ ಬಂದಂತ ಸರ್ಕಾರಗಳ ಅದ್ರ ಬಗ್ಗೆ ಗಂಭೀರವಾದಂತ ಆಲೋಚನೆ ಮಾಡದೇ ಇರೋದ್ರಿಂದ, ಮತ್ತೆ ಸಿದ್ದರಾಮಯ್ಯ ಬಂದಾಗ 2ನೇ ತಂಡ ಬಂದಿರೋದ್ರಿಂದ ನಿಜವಾಗಿಯೂ ಕೂಡ ಸೈದ್ಧಾಂತಿಕವಾಗಿ ಒಂದು ಸಂಘರ್ಷ